ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು ರ್ಯಾಂಡಮ್ ವ್ಲಾಗ್ ಅಷ್ಟೇ. ಸಂಡೇ ಉಳಿದಿದ್ದಿನೇ ಇವತ್ತು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ಗೆ ತಿಂದಿದ್ದಾಯಿತು. ಏನೂ ಸ್ಪೆಷಲ್ ಇಲ್ಲ, ಆದರೂ ನಿಮ್ಮ ಜೊತೆ ಕನೆಕ್ಷನ್ ಇರಬೇಕಲ್ವಾ, ಡೈಲಿ ಕಾಂಟ್ಯಾಕ್ಟಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆದರೆ ವ್ಲಾಗಲ್ಲಿ ಮಂಡೇ ಮಾರ್ನಿಂಗ್ ರಂಗೋಲಿಗೆ ಮಾತ್ರ ಮೋಸ ಇಲ್ಲ. ಖುಷಿಯಾಗಿರುತ್ತೆ ನನಗೆ ರಂಗೋಲಿ ಬಿಡೋದಂತ ಹೇಳಿದ್ರೆ. ಅದಕ್ಕೆ ನಾನು ರೆಗ್ಯುಲರಾಗಿ ರಂಗೋಲಿ ಬಿಡಿಸಿ ಈ ಥರ ವ್ಲಾಗ್ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತು ನಾನು ತೋಟದಲ್ಲಿ ಒಂದು ರೌಂಡ್ ನಿಮ್ಮ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತೋಟದಲ್ಲಿ ಇವತ್ತು ಫುಲ್ ಡೇ ಸ್ಪೆಂಡ್ ಮಾಡಿದೆ, ಸೊ ಅದಕ್ಕೋಸ್ಕರ. ಹಾಗೆಯೇ ಎಕ್ಸ್ಪೆನ್ಸಸ್ ಬಗ್ಗೆ ಇವತ್ತು ಒಂದು ಸ್ವಲ್ಪ ನನಗೆ ಗೊತ್ತಿರೋ ಥರ ಏನಾದರೂ ಸಜೆಷನ್ ಕೊಡೋಣ ಅಂತ ನಾನು ಈ ವ್ಲಾಗ್ನ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗಲ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ಅಂದರೆ ಮನಿ ಸೇವಿಂಗ್ ಟಿಪ್ಸ್ ನನಗೆ ಗೊತ್ತಿರೋ ಥರ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಬೆಳಗ್ಗೆ ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಸ್ನಾನ ಮಾಡೋಕ್ಕೆ ಮುಂಚೆನೇ ಅಮ್ಮ ತೋಟದಲ್ಲಿ ತುಂಬಾ ಹೂಗಳಿತ್ತು ಇವತ್ತು. ನೆನ್ನೆ ಮೊನ್ನೆಯಿಂದ ಕಂಟಿನ್ಯೂಯಸ್ ಮಳೆ ಬರ್ತಾ ಇದೆ, ಅಂದರೆ ತುಂತುರು ಮಳೆ. ಸೊ ಅದರಿಂದ ಹೂಗಳು ನಾನೇನು ತೊಗೊಳಕ್ಕೆ ಹೋಗಿರಲಿಲ್ಲ, ಹೂವು ಎಲ್ಲ. ಸೊ ಸ್ವಲ್ಪನೇ ಹೂವು ಇತ್ತು, ತುಂಬ ಹೂವು ಎಲ್ಲ ಕೆಳಗಡೆ ತೋಟದಲ್ಲಿ ಗಿಡದ ಕೆಳಗಡೆನೇ ಬಿದ್ದೋಗ್ಬಿಟ್ಟಿತ್ತು. ಸೊ ಸಿಗೋ ಅಷ್ಟು ಮಾತ್ರ ಹೂವು ತೊಗೊಂಡು ಬಂದು ಅಮ್ಮ ಅವರೇ ಕಟ್ಕೊಡ್ತಾ ಇದ್ದಾರೆ. ಕನಕಾಂಬ್ರ ನೋಡಿ, ಕಾಕಡ, ಮಲ್ಲಿಗೆ ಹೂವು ಕಡೆ ಮೊನ್ನೆ ಏನೋ ನಾನು ಹಾವು ನೋಡ್ದಂಗೆ ಅನ್ನಿಸ್ತು. ಸೊ ನಾನು ಮಲ್ಲಿಗೆ ಹೂವು ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಹಳ್ಳಿಗಳ ಕಡೆ ಇದೊಂದು ಕಾಮನ್ ಇಶ್ಯೂ ಇರುತ್ತೆ. ಮಲ್ಲಿಗೆ ಗಿಡ ಅಥವಾ ತೋಟ ಇರೋ ಕಡೆ ಎಲ್ಲ ಹಾವುಗಳು ಇದ್ದೇ ಇರುತ್ತೆ. ಆದರೆ ಏನಂತ ಗೊತ್ತಿಲ್ಲ, ನನಗಂತೂ ಹಾವಂದರೆ ತುಂಬಾ ಭಯ. ಅದು ಯಾವುದೇ ಆಗಿರಲಿ, ನಾನಂತೂ ಯಾವತ್ತೂ ಗಿಡಗಳ ಹತ್ರ ಹೋಗೋದೇ ಇಲ್ಲ. ಮರ ಗಿಡ ಇರೋ ಕಡೆ, ತುಂಬ ಗ್ರೀನರಿ ಇರೋ ಕಡೆ. ಸೊ ಅಮ್ಮನೇ ಹೋಗಿ, ನಾನು ಮೊನ್ನೆ ಏನೋ ನೋಡಿದೆ, ಆಲ್ಮೋಸ್ಟ್ 15 ಡೇಸ್ ಬಿಫೋರ್ ಅಂತ ಅನಿಸುತ್ತೆ, ಮಲ್ಲಿಗೆ ಗಿಡದ ಹತ್ರ ನಾನು ನೋಡಿದಾಗಿಂದ ನಾನು ಗಿಡದ ಹತ್ರ ಹೋಗ್ತಾನೆ ಇಲ್ಲ. ಅಮ್ಮನೇ ಎಲ್ಲ ಹೂವು ಬಿಡಿಸ್ಕೊಂಡು ಬಂದು ಕೊಟ್ಟರು. ನನ್ನ ಮನೆ ಮುಂದೆ ಇರೋ ಗಿಡಗಳ ಹತ್ರ ಮಾತ್ರ ಹೋಗೋದು. ಹಾಗೆ ಪೂಜೆಗೆ ಅಷ್ಟೊಂದೇನು ಹೂವು ಇರಲಿಲ್ಲ. ಸಮ್ಮರ್ ಮುಗೀತಲ್ವ, ಮಳೆಗಾಲ ಬಂದಾಗ ಆಲ್ಮೋಸ್ಟ್ ಗಿಡ ಎಲ್ಲ ಇವಾಗ ಚಿಗುರಿದೆ, ಇನ್ನು ಹೂಗಳು ಅಷ್ಟೊಂದು ಬಿಡ್ತಾ ಇಲ್ಲ. ಮುಡ್ಕೊಳ್ಳೋ ಹೂವು ಮಾತ್ರ ಇತ್ತು, ಅದಕ್ಕೆ ಅದನ್ನೇ ತೊಗೊಂಡು ಬಂದು ಅಮ್ಮ ಕಟ್ಕೊಡ್ತಾಯಿದ್ರು. ನಾನು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳ್ತೀನಿ ಅಂತ ಅಂದ್ಕೊಂಡೆ ಅಲ್ವಾ. ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಅಂದರೆ ನಾನು ಯಾವ ಥರ ಅಮೌಂಟ್ನ ವೇಸ್ಟ್ ಮಾಡ್ತೀನಿ, ದುಡ್ಡನ್ನೆಲ್ಲ, ನಾನು ಅಮೌಂಟ್ನ ವೇಸ್ಟ್ ಮಾಡದೇ ಇರೋ ಥರ ಹೇಗೆ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಆನ್ಲೈನ್ ಶಾಪಿಂಗ್ ತುಂಬಾ ಮಾಡ್ತೀನಿ. ನಾನು ವರ್ಕಿಗೆ ಹೋಗಬೇಕಾದ್ರೆ ನನಗೆ ತುಂಬ ಟೈಮ್ ಸಿಗಲ್ಲ ಅಷ್ಟೊಂದು ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕೆ. ಇವನ್ ನಾನು ಗ್ರಾಸರೀಸ್ ಕೂಡ ಆ್ಯಪ್ಸ್ಗಳಲ್ಲೇ ಪರ್ಚೇಸ್ ಮಾಡೋದು. ಬಟ್ಟೆಗಳು ಕೂಡ ನಾನು ಆನ್ಲೈನಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾನು ಆನ್ಲೈನ್ ಆ್ಯಪ್ಸ್ನ ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ಇವಾಗ. ಯಾಕಂದರೆ ಅಮೌಂಟ್ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆನ್ಲೈನ್ ಆ್ಯಪ್ಸ್ ಎಲ್ಲ ಆಲ್ಮೋಸ್ಟ್ ಮೊಬೈಲಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದೀನಿ. ನೆಸೆಸಿಟಿ ಇದ್ದಾಗ, ತುಂಬ ಅವಶ್ಯಕತೆ ಇದೆ ಅನ್ನುವಾಗ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು. ಆ್ಯಪ್ ಡೌನ್ಲೋಡ್ ಮಾಡಿ ಪರ್ಚೇಸ್ ಮಾಡಿ ಮತ್ತೆ ಡಿಲೀಟ್ ಮಾಡ್ತೀನಿ. ಸೆಲ್ಫ್ ಕಂಟ್ರೋಲ್ ತುಂಬಾ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನಾನು ಸಿಟಿಯಲ್ಲಿರುವಾಗ ತುಂಬ ಆನ್ಲೈನಲ್ಲಿ ಊಟ ಕೂಡ ಆರ್ಡರ್ ಮಾಡ್ಕೊಳ್ತಿದ್ದೆ. ಹೊರಗಡೆ ಊಟ ಆರ್ಡ್ರ್ ಮಾಡೋದ್ರಿಂದ ಸೋಂಬೇರಿ ಕೂಡ ಆಗಿಬಿಟ್ಟಿದ್ದೆ. ಲೇಟಾಗಿ ಎದ್ದೇಳೋದು ಮತ್ತು ಲೇಟಾಗಿ ಮಲಗೋದು ಆ ಥರ ಮಾಡ್ಕೊಳ್ತಾ ಇದ್ದೆ. ಮೊಬೈಲಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಹೆಲ್ತ್ ಕೂಡ ಹಾಳಾಗುತ್ತೆ, ಹಾಗೆ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ. ಅದ್ರ ಬದಲು ಮನೇಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ಅಡುಗೆಗಳನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಬಾಡಿಗೂ ಎಕ್ಸಸೈಸ್ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾನು ಅದ್ರ ಕಾರಣದಿಂದನೇ ನಾನು ಫುಡ್ಡಲ್ಲಿ ಈ ಥರ ಕ್ವಿಕ್ಕಾಗಿ ನನ್ನ ಚಾನಲಲ್ಲಿ ನಾನು ಕ್ವಿಕ್ಕಾಗಿ ಅಡುಗೆ ಮಾಡೋದ್ರ ಬಗ್ಗೆ, ಅಂದರೆ 5 ಮಿನಿಟ್ 10 ಮಿನಿಟ್ ರೆಸಿಪಿ ಬಗ್ಗೆ ಜಾಸ್ತಿ ನಾನು ವ್ಲಾಗ್ಗಳನ್ನ ಹಾಕ್ತೀನಿ. ಮತ್ತು ನನ್ನ ಇನ್ನೊಂದು ಫುಡ್ ಚಾನಲಲ್ಲಿ ಕೂಡ ನಾನು ಕೇವಲ 5 ಮಿನಿಟ್ 10 ಮಿನಿಟ್ ರೆಸಿಪಿ ಬಗ್ಗೆನೇ ಜಾಸ್ತಿ ವ್ಲಾಗ್ಸ್ನ ಮಾಡ್ತೀನಿ. ಯಾಕಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಾರ್ನಿಂಗ್ ನಾವು ಬೇಗ ಎದ್ದೇಳೋ ಅಭ್ಯಾಸ ಮಾಡಿಕೊಂಡ್ರೆ ಬೇಗ ಎಲ್ಲ ಕೆಲಸಗಳು ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಲ್ವಾ. ಸೊ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಬೈ ವಾಕ್ ಹೋದರೆ, ನಾವು ಟ್ಯಾಕ್ಸಿ ಅಥವಾ ಓಲಾ ಊಬರಲ್ಲಿ ಹೋಗೋದಕ್ಕಿಂತ ನಾವು ಬೈ ವಾಕ್ ಹೋದರೆ ತುಂಬಾ ಮನಿ ಸೇವಿಂಗ್ ಕೂಡ ಆಗುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಯಾವಾಗಲೂ ಬೈ ವಾಕ್ ಕ್ಯಾಬ್ ಮಾಡಿಕೊಂಡೇ ಹೋಗ್ತಾ ಇದ್ದೆ ತುಂಬ ದೂರ ಎಲ್ಲ. ನಾನು ಆಲ್ಮೋಸ್ಟ್ ಇವಾಗ ಒಂದು ಲಾಸ್ಟ್ 6 ಮಂತಲ್ಲಿ, ಅಂದರೆ ಕನ್ಸೀವ್ ಆಗೋಕ್ಕೆ ಮುಂಚೆನೇ ನಾನು ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಡಾಕ್ಟರ್ ಹೇಳಿದ್ರು, ಬೈ ವಾಕ್ ಅಟ್ಲೀಸ್ಟ್ ಡೈಲಿ ಒಂದು 2 ಕಿಲೋಮೀಟರ್ಸ್ ಆದರೂ ನಡೆದ್ರೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ಲಾಟ್ ಆಫ್ ಮನಿ ಸೇವ್ ಆಯಿತು. ಆಲ್ಮೋಸ್ಟ್ ನಾನು ಡೈಲಿ 400 ಇಂದ 500 ಟ್ಯಾಕ್ಸಿಗೆ ವೇಸ್ಟ್ ಆಗ್ತಿತ್ತು, ಓಲಾ ಊಬರ್ಗೆಲ್ಲ.
ನಂಗೆ ಆ ಮನಿ ತುಂಬಾ ಸೇವ್ ಆಯಿತು. ನಾನು ನನ್ನ ಎಕ್ಸ್ಪೀರಿಯನ್ಸ್‌ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನಿಮಗೂ ಏನಾದರೂ ಈ ಥರ ಮಾಡಿ ನೋಡಿ ಯೂಸ್ ಆಗುತ್ತೆ ಅಂದರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಮ್ಮ ಹೂವು ಎಲ್ಲ ಕಟ್ಟಿ ಕೊಟ್ಟರು. ಪೂಜೆ ಮುಗಿಸ್ಕೊಂಡು ನೆನ್ನೆ ಮಾಡಿದ ಸೊಪ್ಪಿನ ಸಾರಿಗೆ ಫ್ರೆಶ್ ಆಗಿ ನಾನು ಸ್ವಲ್ಪ ಚಪಾತಿನ ಮಾಡಿಕೊಂಡೆ. ಅಮ್ಮನೂ ಇದ್ದರು. ನೆನ್ನೆ ಅಮ್ಮ ಚಪಾತಿ ತಿಂದಿರಲಿಲ್ಲ. ನಾನಿವತ್ತು ಅದೇ ತಿನ್ನಬೇಕಂತ ಅನ್ನಿಸ್ತಿದೆ ಅಂದರು. ಅದಕ್ಕೆ ಚಪಾತಿ ಮಾಡಿಕೊಂಡು ಅದಕ್ಕೆ ಚಟ್ನಿ ಮತ್ತು ನೆನ್ನೆ ಮಾಡಿದ ಸೊಪ್ಪಿನ ಸಾಂಬಾರಲ್ಲೇ ತಿಂದಿದ್ದಾಯಿತು. ಬಟ್ ಚಪಾತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಮ್ಮ ಹೇಳಿದ್ರು, "ನೀನು ವೀಡಿಯೋ ಮಾಡ್ಕೊಳ್ಳುವಾಗ ಯಾವುದು ಇಷ್ಟು ಚೆನ್ನಾಗೇ ಬರಲ್ಲ" ಅಂತ ಮಾಡ್ತಿದ್ರು. ಅದಕ್ಕೇನೆ ಇದನ್ನು ಒಂದು ಕ್ಲಿಪ್ಪಿಗೆ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಹೇಗಿದೆ ನೋಡಿ ಎಷ್ಟೊಂದು ಲೇಯರ್ ಆಗಿ ಬಂದಿದೆ ಅಂತ. ಹಿಂಗೆ ಎದ್ದಾಗ 7:00ಗೆ ನಾನು ರಂಗೋಲಿ ಬಿಡಿಸಿದ್ದೆ. ಟಿಫನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಳೆ ಬಂತು. ಅಮ್ಮ ಹೊರಗಡೆ ಹೋಗಬೇಡ ಶೀತ ಆಗುತ್ತೆ ಅಂತ ಹೇಳಿದ್ರು. ಒಳಗಡೆನೇ ಇದ್ದೆ. 12:30 ಆವಾಗ ನಾನು ಈಚೆ ಬಂದು ನೋಡಿದ್ರೆ ರಂಗೋಲಿ ಎಲ್ಲ ಎಷ್ಟೊಂದು ಹಾಳಾಗಿದೆ ಅಂತ ನಂಗೆ ತುಂಬಾ ಬೇಜಾರಾಯಿತು. ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟು ಬಿಡಿಸಿರ್ತೀನಿ, ಬಟ್ ಕ್ವಿಕ್ಕಾಗಿ ಈ ಥರ ಮಳೆ ಬಂದರೆ ಹೋಗೇ ಬಿಡುತ್ತೆ. ಸುಮ್ಮನೆ ಹೊರಗಡೆ ಗಾರ್ಡನಲ್ಲಿ ನೋಡೋಣ ಅಂತ ಹೋದರೆ ನೋಡಿ 2500 ಕೊಟ್ಟು ಇನ್ನೂ ಕ್ಲೀನ್ ಮಾಡಿಸಿ ಒಂದು 22 ಡೇಸ್ ಆಗಿಲ್ಲ, ಆಗಲೇ ಎಷ್ಟೊಂದೆಲ್ಲ ಬೆಳೆದ್ಬಿಟ್ಟಿದೆ ಅಂತ. ಇದನ್ನು ನಾವೇ ಅವಾಗವಾಗ ಮಾಡ್ಕೊಳ್ಬೇಕಿಲ್ಲ ಅಂದರೆ ಈ ಥರ ಆಗಿಬಿಡುತ್ತೆ. ಹಾಗೆ ಗಾರ್ಡನಲ್ಲಿ ಒಂದು 10 ಡೇಸ್ ಬ್ಯಾಕ್ ಅಷ್ಟೇ ಗಿಡಗಳು ಹಾಕಿದ್ವಿ. ನಾನು ಬಿಫೋರ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಅದೆಲ್ಲ ಕೆಲವು ಒಣಗೋಗಿದೆ, ಕೆಲವೊಂದೆಲ್ಲ ಚಿಕ್ಕದಾಗಿ ಚಿಗುರು ಬಂದಿದೆ. ಸಮ್ಮರ್ ಆದಮೇಲೆ ನೆಟ್ಟಿದೆ ಅಲ್ವಾ, ಸೊ ಬರುತ್ತೋ ಬರಲ್ವೋ ಅಂತ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಎಲ್ಲ ಗಿಡಗಳು ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಚಿಗುರು ಬಿಟ್ಟಿದೆ ಮತ್ತು ಗ್ರೀನ್ ಏನೂ ಹಾಳಾಗಿಲ್ಲ ಅಲ್ವಾ, ಅಂದರೆ ಬಾಡೋಗಿಲ್ಲ ಅಲ್ವಾ ಗಿಡಗಳು, ಸೊ ಬರುತ್ತೆ ಅಂತ ಏನೋ ಒಂದು ಕಾನ್ಫಿಡೆನ್ಸು. ಮಲ್ಲಿಗೆ ಮೊಗ್ಗು ಕೂಡ ಅಷ್ಟೇ ಒಂದು ಸೀಸನ್ ಅಲ್ಲದೆ ಇರೋ ಟೈಮಲ್ಲಿ ಹಾಕಿದ್ವಿ. ಆಮೇಲೆ ಕಿತ್ತಾಕ್ಬಿಡೋಣ ಅಮ್ಮ ಅದು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು 2 ಇಯರ್ಸ್ ಆಲ್ಮೋಸ್ಟ್ 3 ಆಗಿದೆ ನೋಡಿ ಇವಾಗ, ಎಷ್ಟೊಂದು ಹೂವು ಬಿಡುತ್ತೆ ಅಂತ. ಹಾಗೆಯೇ ಒಂದು 4 ಕಡೆ 4-5 ಥರ ದಾಸವಾಳ ಗಿಡಗಳನ್ನ ಮಾತ್ರ ಹಾಕ್ಕೊಂಡಿದ್ದೀವಿ. ಕೆಲವು ನೋಡಿ ಮಿಡತೆಗಳಿರುತ್ತೆ ಅಲ್ವಾ ಗ್ರೀನ್ ಇರೋ ಕಡೆ, ಎಲೆ ಎಲ್ಲ ತಿನ್ಕೊಂಡು ಬಿಟ್ಟಿದೆ. ನಿಂಬೆಹಣ್ಣಿನ ಗಿಡ ತುಂಬಾ ಇತ್ತು, ಆದರೆ ಮಿಡತೆಗಳೆಲ್ಲ ಅದನ್ನು ತುಂಬಾ ತಿಂದುಬಿಡುತ್ತೆ. ಆ ಕಾರಣಕ್ಕೇ ನಿಂಬೆ ಗಿಡ ಒಂದೂ ಉದ್ದ ದಪ್ಪ ಆಗೇ ಇಲ್ಲ, ಎಲ್ಲ ನೆಲದಲ್ಲೇ ಇತ್ತು. ಅದಕ್ಕೆ ಈ ಸತಿ ಕ್ಲೀನ್ ಮಾಡಿಸುವಾಗ ಅದನ್ನು ಕೂಡ ತೆಗೆಸಾಕ್ಬಿಟ್ಟೆ. ಇದು ನೋಡಿ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇದಿದ್ದರೆ ಸ್ನೇಕ್ಸ್ ಏನು ಬರಲ್ಲ ಅಂತ, ಬಟ್ ಆಲ್ಮೋಸ್ಟ್ ನಮ್ಮ ಹಿತ್ತಲಲ್ಲಿ ತುಂಬ ಸತಿ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸೇಫ್ಟಿಗೆ ಅಂತ ಹಾಕೋದು. ಹಾಗೆ ಇದು ನೋಡಿ ದಾಸವಾಳ ಒಂದೇ ಕಡ್ಡಿ ಮೇಲ್ಗಡೆ ಹೋಗ್ತಾಯಿತ್ತು ಉದ್ದಕ್ಕೆ, ಅದಕ್ಕೆ ನಾನು ಅದನ್ನು ಕಟ್ ಮಾಡಿ ಶಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನಾರ್ಮಲ್ ಈ ನುಗ್ಗೆ ಮರ ಮಾತ್ರ ತುಂಬಾ ದೊಡ್ಡದಾಗಿದೆ. ಇದು ಸೊಪ್ಪು ಬಿಡೋದಕ್ಕಿಂತ ಜಾಸ್ತಿ ಕಾಯಿ ಬಿಡುತ್ತೆ. ನಾವು 6 ಮಂತಿಂದ ಇಲ್ಲಿ ಇರಲಿಲ್ಲ ಅಲ್ವಾ, ಅದಕ್ಕೆ ಕಾಯಿಗಳೆಲ್ಲ ಹಾಗೇ ಒಣಗೋಗಿ ಈ ಥರ ಆಗಿಬಿಟ್ಟಿದೆ. ಹಾಗೆ ಮಲ್ಲಿಗೆ ಗಿಡ ನೋಡಿ ಒಂದು 15 ಡೇಸ್ ಬ್ಯಾಕ್ ಇಲ್ಲಿ ನಾನು ಸ್ನೇಕ್ ನೋಡಿದೆ. ಆವಾಗಿಂದ ಅದ್ರ ಹತ್ರ ಹೋಗೋಕ್ಕೂ ಯಾಕೋ ನನಗೆ ಭಯ ಆಗ್ತಿದೆ. ಮತ್ತು ನಾವು ಮೊಗ್ಗು ತೊಗೊಂಡಿಲ್ಲ ಅಲ್ವಾ, ಗಿಡದಿಂದ ಕೀಳದೆ ಇರೋದಕ್ಕೆ ಒಂದು ಹೂವು ಕೂಡ ಇಲ್ಲ. ಮಳೆ ಸ್ಟಾರ್ಟ್ ಆಯಿತು, ಸ್ನ್ಯಾಕ್ಸ್ಗೂ ಆಗುತ್ತೆ, ಹಾಗೆ ಇನ್ಸ್ಟಾಗ್ರಾಮ್ಗೂ ಶೂಟ್ ಮಾಡ್ಕೋಬೋದಂತ ಬೆಂಡಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ನಿಮ್ಗೊಂದು ಸತಿ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಈ ರೆಸಿಪಿನ ಪೂರ್ತಿ ಕವರ್ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ದಿನ ಕೂಡ ಶೇರ್ ಮಾಡ್ಕೊಳ್ತೀನಿ.